ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ಪಲ್ಸರ್ ಒಂದು ಇಂಜಿನ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ ನಾನು ಕ್ಲಚ್ ಲೋಡಿಂಗು ಯಾವ ರೀತಿ ಕೂರಿಸೋದು ಅಂತ ಹೇಳ್ಕೊಟ್ಟಿದ್ದೆ. ಬಟ್ ಅದು ಲೋಡ್ ಮಾಡೋದು ಆ ಗೇರು ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಸೇರಿಸಿದ್ದೆ. ಬಟ್ ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ, ಆ ಲೋಡಿಂಗ್ ಗೇರು ಯಾವ ಟೈಮಿಂಗಲ್ಲಿ ಕೂರಿಸ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಕಡೆ ಬನ್ನಿ, ಹಂಗೆ ಬನ್ನಿ ನೋಡಿ. ಮೊದಲು ಟಾರ್ಚ್ ಹಾಕಿ ಸ್ವಲ್ಪ ಹಂಗೆ ಹಾಕಂತಲ್ಲ. ಇಲ್ಲೊಂದು ಟೈಮಿಂಗ್ ಕಾಣುತ್ತೆ ನೋಡಿ, ಒಂದು ಡಾಟು. ಈ ಡಾಟ್ ಬಂದು ಕೆಳಗಡೆ ಬಂದು ಹಿಂಗೆ ಇಲ್ಲೊಂದು ಮಾರ್ಕ್ ಬರುತ್ತೆ ಟೈಮಿಂಗು. ಇದು ಕೆಳಗಡೆ ಡೌನ್ ಮಾಡಿ ನೀನು ಹಿಂಗೆ ಕೊಡ್ಬೇಕು. ಹಿಂಗೆ ನೋಡಿ, ಈ ಟೈಮಿಂಗಲ್ಲಿ ಕೂರಿಸ್ಬೇಕಿದು. ಇದು ಈ ಟೈಮಿಂಗ್ ಕೂರಿಸ್ಕೊಳ್ಳಿ. ಮತ್ತು ಕ್ರ್ಯಾಂಕ್ ಪೊಸಿಷನ್ ಬಂದು ಅಲ್ಲಿ ಚೈನ್ ಇಟ್ಕೊಳ್ಳಿ. ಹಂಗೆ ಇಲ್ಲಿ ಕಾಣುತ್ತಾ ಟೈಮಿಂಗು ಕ್ರ್ಯಾಂಕ್ದು ನೋಡಿ. ಈ ಲೈನು ಮತ್ತು ಇಲ್ಲಿ ಇಂಜಿನ್ ಕೇಸಲ್ಲಿ ಇದೆಯಲ್ಲ, ಇಂಜಿನ್ ಕೇಸಲ್ಲಿ ಒಂದು ಲೈನ್ ಇದೆ, ಅದೆರಡು ಒಟ್ಟಿಗೆ ಇಟ್ಕೊಳ್ಳಿ. ಬನ್ನಿ ಹಂಗೆ ಈ ಕಡೆ, ನೀವು ಈ ಕಡೆ ಬನ್ನಿ. ಈ ಲೈನ್ ಒಟ್ಟಿಗೆ ಇಟ್ಕೊಂಡು ಇದನ್ನು ಆಲ್ರೆಡಿ ಲೋಡ್ ಮಾಡಿ ಮಡಗಿದ್ದೀನಿ. ಇದು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದು ಸೇರಿಸ್ಬೇಕಾದ್ರೆ ಇದು ಟೈಮಿಂಗ್ ಇಟ್ಕೋಬೇಕು. ಇಲ್ಲಿ ಈ ಲೆವೆಲ್ಗೆ ಬರುತ್ತೆ. ಈ ಡಾಟ್ ಇದೆಯಲ್ಲ, ಈ ಲೆವೆಲ್ಗೆ ಬರುತ್ತೆ. ಅದು ಈ ಲೆವೆಲ್ ಕೂರಿಸ್ಕೊಂಡು ಸ್ವಲ್ಪ ಲೈಟಾಗಿ ಪುಷ್ ಮಾಡಬೇಕು. ಈಗ ಇದು ಕ್ರ್ಯಾಂಕ್ ಬಂದು ಸ್ಟ್ರೈಟ್ ಪೊಸಿಷನ್ ಇರುತ್ತೆ. ಇದರಲ್ಲಿ ಇದು ಲೋಡಿಂಗ್ ಬ್ಯಾಲೆನ್ಸರ್ ಗೇರ್. ಇದು ಈ ಬ್ಯಾಲೆನ್ಸರ್ ಗೇರ್ ಬಂದು ಇಲ್ಲೊಂದು ಟೈಮಿಂಗ್ ಇರುತ್ತೆ. ಬಟ್ ಇದು ಆಲ್ರೆಡಿ ಲೋಡ್ ಆಗಿದೆ. ಇದು ಯಾವುದು ಲೋಡಿಂಗ್ ಪುಲ್ಲರು, ಲೋಡಿಂಗ್ ಗೇರು ಲೋಡ್ ಆಗಿದೆ ಆಲ್ರೆಡಿ. ಇಷ್ಟು ಹಾಕಿ ಕ್ಲಚ್ ಬೆಲ್ ಕೂರಿಸ್ಬೇಕು. ಕ್ಲಚ್ ಹೌಸಿಂಗು, ಕ್ಲಚ್ ಡ್ರಮ್ಮು, ಏನು ಬೇಕಾದ್ರೂ ಹೇಳ್ಬೋದು. ಅದು ಈ ಕ್ಲಚ್ ಹೌಸಿಂಗ್ ಕೂರಿಸ್ಬೇಕಾದ್ರೆ ಆಯಿಲ್ ಪಂಪ್ ವೀಲ್ ನೋಡ್ಕೊಂಡು ಕೂರಿಸಿ. ಕ್ರಾಸಾಗಿ ಕೂರಿಸ್ತು ಅಂದರೆ ಒಂದೇ ಸರಿ ಆಯಿಲ್ ಪಂಪ್ ವೀಲ್ ಕಟ್ಟಾಗುತ್ತೆ. ಇಷ್ಟೇ. ಕ್ಲಚ್ಚು ಮತ್ತು ಕ್ಲಚ್ ಲೋಡಿಂಗು ಟೈಮಿಂಗು ಇಷ್ಟಿರುತ್ತೆ. ಇಷ್ಟಿದ್ಮೇಲೆ